5ನೇ ತರಗತಿ ಗಣಿತ ಅಧ್ಯಾಯ 9 ಸುತ್ತಳತೆ ಮತ್ತು ವಿಸ್ತೀರ್ಣ. ನಾವು ಈ ಪಾಠದಲ್ಲಿ ಆಯತದ ಉದ್ದ, ಅಗಲ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯುವುದು ಹೇಗೆ, ಉದ್ದ ಅಗಲಗಳು ಏನು ಎಲ್ಲ ಈ ಪಾಠದಲ್ಲಿ ವಿವರಿಸಲಾಗಿದೆ. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ, ಅವುಗಳನ್ನು ಹೋಲಿಕೆ ಮಾಡಿ ಅವುಗಳಿಗಿರುವ ವ್ಯತ್ಯಾಸವನ್ನು ಪತ್ತೆಹಚ್ಚಿರಿ. ಇಲ್ಲಿ 2 ಚಿತ್ರಗಳಿದೆ. ಈ ಚಿತ್ರದಲ್ಲಿ ಏನು ವ್ಯತ್ಯಾಸ ಇದೆ, ಈ ಚಿತ್ರದಲ್ಲಿ ವ್ಯತ್ಯಾಸ ಏನಿದೆ. ಇಲ್ಲಿ ಇದೊಂದು ಕಪ್ಪು ಹಲಗೆ, ಇದು ಒಂದು ನಿವೇಶನ. ಉದ್ದ ಎಷ್ಟಿದೆ ಈ ಚಿತ್ರದಲ್ಲಿ? ಉದ್ದ 2 ಮೀಟರ್. ಉದ್ದ ಮತ್ತು ಅಗಲ ಎಷ್ಟಿದೆ? ಅಗಲ 1 ಮೀಟರ್, ಉದ್ದ 2 ಮೀಟರ್. ಉದ್ದ 6 ಮೀಟರ್, ಅಗಲ 4 ಮೀಟರ್. ಹಾಗೆಯೇ ಅವುಗಳಿಗಿರುವ ಸಾಮ್ಯತೆಗಳನ್ನು ಗಮನಿಸಿ. 2 ಚಿತ್ರಗಳು ಉದ್ದ ಮತ್ತು ಅಗಲಗಳೆಂಬ 2 ಆಯಾಮಗಳನ್ನು ಹೊಂದಿವೆ. ಏನೇನು? ಉದ್ದ ಮತ್ತು ಅಗಲ. ಎಷ್ಟು ಅಗಲ ಇದೆ? ಅದು 2 ಆಯಾಮಗಳು. ಉದ್ದ ಮತ್ತು ಅಗಲಗಳು 2 ಆಯಾಮಗಳು. 2 ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ಸಮತಲಾಕೃತಿಗಳು ಎನ್ನುತ್ತಾರೆ. ಉದ್ದ ಮತ್ತು ಅಗಲ ಎಂಬ 2 ಆಯಾಮ ಇದ್ದರೆ ಅವುಗಳನ್ನು ಏನಂತ ಕರಿತೀವಿ? ಸಮತಲಾಕೃತಿಗಳು. 4 ಬಾಹುಗಳನ್ನು ಹೊಂದಿವೆ. ಎಷ್ಟು ಬಾಹು ಇದೆ ಈ ಚಿತ್ರದಲ್ಲಿ? 1, 2, 3, 4. 2 ಚಿತ್ರದಲ್ಲಿ 4 ಬಾಹುಗಳಿವೆ. ಈ 4 ಬಾಹುಗಳು AB DCಗೆ ಸಮವಾಗಿದೆ, DA CBಗೆ ಸಮವಾಗಿದೆ. ವಿರುದ್ಧ ಬಾಹುಗಳು ಸಮವಾಗಿ ಇರುತ್ತೆ. ವಿರುದ್ಧ ಬಾಹುಗಳು ಅಥವಾ ಅಭಿಮುಖ ಬಾಹುಗಳು ಹೇಗಿರುತ್ತೆ? ಸಮವಾಗಿರುತ್ತೆ. ABCD ಇಲ್ಲಿ AB ಮತ್ತು CD ಲೆಂತ್ ಉದ್ದ, BC ಮತ್ತು DA ಅಗಲಕ್ಕೆ ಬ್ರಿಡ್ತ್ B ಅಂತ ನಾವು ಸೂಚಿಸ್ತೀವಿ. PQRS ಉದ್ದ, PQRS ಉದ್ದ, SP ಮತ್ತು RQ ಅಗಲ. 2 ಆಕೃತಿಗಳು ಆಯತಾಕಾರವಾಗಿದೆ. ಇದು ಹೇಗಿದೆ? 2 ವಿರುದ್ಧ ಬಾಹುಗಳ ಸಮವಾಗಿದ್ದರೆ ಅದನ್ನು ಆಯತಾಕಾರ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಚಿತ್ರವನ್ನು ತೆಗೆದುಕೊಳ್ಳೋಣ. ಇದೊಂದು ಕಪ್ಪು ಹಲಗೆ. ಒಂದು ಕೀಟವು ಈ ಆಯತಾಕಾರ ಕಪ್ಪು ಹಲಗೆ ಅಂಚಿನ A ತುದಿಯಿಂದ ಚಲಿಸಲು ಪ್ರಾರಂಭಿಸಿ A ಯಿಂದ Bಗೆ, B ಯಿಂದ Cಗೆ, C ಯಿಂದ Dಗೆ ಮತ್ತು D ಯಿಂದ Aಗೆ ಹೀಗೆ ಕಪ್ಪು ಹಲಗೆಯ ಸುತ್ತ ಒಂದು ಸುತ್ತು ಚಲಿಸಿದೆ. ಹಾಗಾದರೆ ಕೀಟವು ಚಲಿಸಿದ ಒಟ್ಟು ದೂರವೆಷ್ಟು? ಒಂದು ಕೀಟ ಎಲ್ಲಿಂದ A ತುದಿಯಿಂದ ಸ್ಟಾರ್ಟ್ ಮಾಡಿ B ತುದಿ ತನಕ ಮತ್ತೆ C ವರೆಗೆ ಮತ್ತೆ D ವರೆಗೆ ಮತ್ತೆ ಬಂದು Aಗೆ ಸೇರುತ್ತೆ. ಹಾಗಾದರೆ ಅದು ಎಷ್ಟು ದೂರ ಚಲಿಸಿತು? ಕೀಟವು ಚಲಿಸಿದ ಒಟ್ಟು ದೂರ A ಯಿಂದ Bಗೆ ಎಷ್ಟು ಮೀಟರ್ ಇದೆ? 2 ಮೀಟರ್ ಇದೆ. A ಯಿಂದ Bಗೆ 2 ಮೀಟರ್ ಇದೆ. ಆಮೇಲೆ B ಯಿಂದ Cಗೆ 1 ಮೀಟರ್. ಆಮೇಲೆ C ಯಿಂದ Dಗೆ 2 ಮೀಟರ್. D ಯಿಂದ Aಗೆ 1 ಮೀಟರ್. ಇದಿಷ್ಟನ್ನು ಕೂಡಿದ್ರೆ ನಮಗೆ ಅದು ಎಷ್ಟು ಮೀಟರ್ ಚಲಿಸಿತು ಅಂತ ನಮಗೆ ಉತ್ತರ ಸಿಗುತ್ತೆ. ಇದಿಷ್ಟು ಕೂಡಿದ್ರೆ ಉತ್ತರ ಎಷ್ಟು ಬರುತ್ತೆ? 6 ಮೀಟರ್. ಹಾಗಾದರೆ ಆ ಕೀಟ ಚಲಿಸಿದ ದೂರ ಎಷ್ಟು? 6 ಮೀಟರ್. ಇದೇ ರೀತಿ ಸುತ್ತಳತೆಯನ್ನು ಸಹ ನಾವು ಕಂಡುಹಿಡಿದ್ವಿ. ಎಲ್ಲ ಬಾಹುಗಳನ್ನು ಕೂಡಿಸಿದಾಗ ನಮಗೆ ಆ ಆಯತಾಕೃತಿಯ ಸುತ್ತಳತೆ ಎಷ್ಟಿದೆ ಅನ್ನೋದು ತಿಳಿಯುತ್ತೆ.
ಈಗ ಅದೇ ಆ ಕೀಟ ಚಲಿಸಿದ ದೂರದಷ್ಟೇ ಆ ಕಪ್ಪು ಹಲಗೆಯ ಸುತ್ತಳತೆ ಇರುತ್ತೆ. ಅಂದರೆ ಆಯತಾಕಾರದ ಕಪ್ಪು ಹಲಗೆಯ ಅಂಚಿನ ಸುತ್ತ ಕೀಟವು ಚಲಿಸಿದ ಒಂದು ಸುತ್ತಿನ ದೂರವು 6 ಮೀಟರ್. ಈ ಒಂದು ಸುತ್ತಿನ ದೂರವು ಆಯತಾಕಾರದ ಕಪ್ಪು ಹಲಗೆಯ ಸುತ್ತಳತೆಯಾಗಿದೆ. ಈಗ ಚಿತ್ರ 2 ತಿಳಿದುಕೊಳ್ಳೋಣ. ಅದೆಷ್ಟು ಚಲಿಸಿತ್ತಲ್ಲ ದೂರ, ಅದೇ ಆ ಕಪ್ಪು ಹಲಗೆಯ ಸುತ್ತಳತೆ. ಇಲ್ಲೊಂದು ಆಯತಾಕಾರವಿದೆ, ಖಾಲಿ ನಿವೇಶನ. ಇದರ ಸುತ್ತ ತಂತಿ ಬೇಲಿ ಹಾಕಬೇಕಾಗಿದೆ. ಆದ್ದರಿಂದ ಈ ನಿವೇಶನದ ಸುತ್ತಳತೆಯನ್ನು ತಿಳಿಯಬೇಕಿದೆ. ಅದಕ್ಕಾಗಿ ರಾಜು ಎಂಬ ಕೆಲಸಗಾರನು ಪಿ ತುದಿಯಿಂದ ಅಳೆಯಲು ಪ್ರಾರಂಭಿಸಿ ಪಿ ಯಿಂದ ಕ್ಯೂಗೆ, ಕ್ಯೂ ಯಿಂದ ಆರ್ಗೆ, ಆರ್ನಿಂದ ಎಸ್ಗೆ, ಎಸ್ನಿಂದ ಪಿಗೆ, ಈ ರೀತಿ ಅವನು ಇದಕ್ಕೆ ತಂತಿ ಬೇಲಿ ಹಾಕಬೇಕಾಗಿದೆ ಈ ನಿವೇಶನಕ್ಕೆ. ಅದಕ್ಕೆ ಇದು ಎಷ್ಟು ಮೀಟರ್ ಉದ್ದ ಇದೆ ಅನ್ನೋದು ಅವನಿಗೆ ಗೊತ್ತಾಗಬೇಕು. ಅಷ್ಟು ಮೀಟರ್ ತಂತಿ ಬೇಕು. ಪಿ ಇಂದ ಕ್ಯೂಗೆ 6 ಮೀಟರ್, ಕ್ಯೂ ಇಂದ ಆರ್ಗೆ 4 ಮೀಟರ್, ಮತ್ತು ಕ್ಯೂ ಇಂದ ಎಸ್ಗೆ 6 ಮೀಟರ್, ಎಸ್ ಇಂದ ಪಿಗೆ ಸೇಮ್ 4 ಮೀಟರ್. ಏಕೆಂದರೆ ಈ ಅಭಿಮುಖ ಬಾಹುಗಳು ಸಮವಾಗಿರೋದರಿಂದ ಇಲ್ಲಿ 4 ಮೀಟರ್ ಇದ್ದರೆ ಇಲ್ಲೂ 4 ಮೀಟರ್ ಇರುತ್ತೆ. ಇಲ್ಲಿ 6 ಮೀಟರ್ ಆದರೆ ಇಲ್ಲೂ 6 ಮೀಟ್ರೇ ಆಗಿರುತ್ತೆ. ಹಾಗಾಗಿ ಇದಿಷ್ಟನ್ನು ಕೂಡಿದ್ರೆ ನಮಗೆ ಇದರ ಸುತ್ತಳತೆ ಸಿಗುತ್ತೆ. ಆ ಸುತ್ತಳತೆಯಷ್ಟೇ ತಂತಿ ಬೇಕಾಗತ್ತೆ. ಮೇಲಿನ 2 ಉದಾಹರಣೆಗಳಿಂದ ನಮಗೆ 2 ಪ್ರಮುಖ ಅಂಶಗಳು ಸ್ಪಷ್ಟವಾದವು. ಯಾವ್ಯಾವು? ಯಾವುದೇ ಆಯತಕ್ಕೆ 4 ಬಾಹುಗಳಿವೆ. ಎಲ್ಲ ಆಯತಕ್ಕೂ ಎಷ್ಟು ಬಾಹು ಇತ್ತು? 4 ಬಾಹುಗಳಿರ್ತವೆ. 4 ಬಾಹುಗಳ ಮೊತ್ತವೇ ಆಯತದ ಸುತ್ತಳತೆ. ಆ 4 ಬಾಹುಗಳನ್ನು ಕೂಡಿದಾಗ ನಮಗೆ ಏನು ಸಿಗುತ್ತೆ? ಅದರ ಸುತ್ತಳತೆ ಸಿಗುತ್ತೆ. ಯಾವುದೇ ಆಯತಕ್ಕೆ ಸಮನಾದ ಮತ್ತು ಅಭಿಮುಖವಾದ 2 ಉದ್ದಗಳು ಮತ್ತು 2 ಅಗಲಗಳು ಇವೆ. ಅವುಗಳ ಮೊತ್ತವೇ ಆಯತದ ಸುತ್ತಳತೆ. ಅವಕ್ಕೇನಿರುತ್ತೆ? 2 ಉದ್ದ ಇರುತ್ತೆ, 2 ಅಗಲ ಇರುತ್ತೆ. ಅವುಗಳ ಮೊತ್ತವೇ ಆಯತದ ಸುತ್ತಳತೆ. ಆಯತದ ಸುತ್ತಳತೆ ಈಕ್ವಲ್ 2 ಉದ್ದ ಮತ್ತು 2 ಅಗಲ. ಅದನ್ನು ನಾವು ಈ ರೀತಿ 2L + 2B ಮಾನಗಳು ಅಂತ ನಾವು ಈ ಸೂತ್ರದ ಮೂಲಕ ನಾವು ಪ್ರತಿಯೊಂದು ಆಯತದ ಸುತ್ತಳತೆಯನ್ನು ನಾವು ಕಂಡುಹಿಡಿಯಬಹುದು. ಅದಕ್ಕೆ ಎಷ್ಟು? 2 ಉದ್ದ ಇರುತ್ತೆ, 2 ಅಗಲ ಇರುತ್ತೆ. ಹಾಗಾಗಿ 2L + 2B ಈ ರೀತಿ ಸೂತ್ರ ಹಾಕೊಂಡು ನಾವು ಮಾಡಿದ್ರೆ ನಮಗೆ ಲೆಕ್ಕ ಅದರ ಪೂರ್ತಿ ಸುತ್ತಳತೆ ಸಿಗುತ್ತೆ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಆಯತಾಕಾರ ಕೊಠಡಿಯ ನೆಲದ ಉದ್ದ 4 ಮೀಟರ್ ಮತ್ತು ಅಗಲ 3 ಮೀಟರ್. ಹಾಗಾದರೆ ಅದರ ಸುತ್ತಳತೆ ಎಷ್ಟು? ಉದ್ದ ಎಷ್ಟಿದೆ? ಉದ್ದ 4 ಮೀಟರ್, ಅಗಲ 3 ಮೀಟರ್ ಇದೆ. ಅದರ ಸುತ್ತಳತೆ ಈಗ ಸೂತ್ರದ ಪ್ರಕಾರ ನಾವು ಮಾಡಬೇಕು. ಯಾವುದು? ಪ್ರತಿಯೊಂದು ಆಯತಕ್ಕೂ ಎಷ್ಟಿರುತ್ತೆ? 2 ಉದ್ದ ಇರುತ್ತೆ, 2 ಅಗಲ ಇರುತ್ತೆ. ಹಾಗಾಗಿ 2 ಉದ್ದ + 2 ಅಗಲ, 2ಕ್ಕೆ 2 ಉದ್ದ ಎಷ್ಟಿದೆ ಅಳತೆ? 4 ಮೀಟರ್. 4 ಮೀಟರ್ + 2 ಇಂಟು ಅಗಲ ಎಷ್ಟಿದೆ? 3 ಮೀಟರ್. 4 2 8, 2 3 6 ಮೀಟರ್. ಇವೆರಡನ್ನು ಕೂಡಿದ್ರೆ 8 + 6 14. ನಾವು 14 ಮೀಟರ್. ಇದರ ಸುತ್ತಳತೆ ಎಷ್ಟಾಯಿತು? 14 ಮೀಟರ್. ಪ್ರತಿಯೊಂದು ಲೆಕ್ಕವೂ ಸಹ ಯಾವುದೇ ಸುತ್ತಳತೆಯನ್ನು ಕಂಡುಹಿಡಿಯಬೇಕಾದರೆ ಇದೇ ರೀತಿ ಸೂತ್ರವನ್ನು ಹಾಕಿಕೊಂಡು ನಾವು ಅದರ ಸುತ್ತಳತೆಯನ್ನು ಕಂಡುಹಿಡಿಯಬಹುದು. ಸೂತ್ರ ಯಾವುದು? 2 ಉದ್ದ ಮತ್ತು +2 ಅಗಲ. 2 ಉದ್ದ + 2 ಅಗಲ. 2L + 2B ಸೇಮ್. ಇದು ಸಹನೇ ಅದೇ ರೀತಿಯ ಲೆಕ್ಕ. ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ. ಆಯತಾಕಾರದ ಕೈತೋಟದ ಉದ್ದವು 10 ಮೀಟರ್. ಅದರ ಅಗಲವು
ಉದ್ದ ಎಷ್ಟಿದೆ 10 ಮೀಟರ್, ಅಗಲ ಎಷ್ಟಿದೆ 8 ಮೀಟರ್ ಇದೆ. ಆ ತೋಟದ ಸುತ್ತ 4 ಸುತ್ತು ಮುಳ್ಳಿನ ತಂತಿ ಬೇಲಿಯನ್ನು ಹಾಕಬೇಕಾಗಿದೆ. ಹಾಗಾದರೆ ಬೇಕಾದ ಮುಳ್ಳಿನ ತಂತಿಯ ಉದ್ದವೆಷ್ಟು? ಇದಕ್ಕೆ 4 ಸುತ್ತು ತಂತಿ ಬೇಲಿ ಹಾಕಬೇಕು ಅಂದರೆ ನಮಗೆ ಎಷ್ಟು ತಂತಿ ಬೇಕು, ಮುಳ್ಳಿನ ತಂತಿ ಬೇಕು? ನಾವು ಫಸ್ಟು ಇದರ ಸುತ್ತಳತೆಯನ್ನು ಕಂಡುಹಿಡಿದ್ರೆ ಒಂದು ಸುತ್ತಿಗೆ ಎಷ್ಟಾಗತ್ತೆ ಅಂತ ಕಂಡುಹಿಡಿದಾಗ ನಾವು ಅದನ್ನು 4ರಲ್ಲಿ ಗುಣಿಸಿದಾಗ ನಮಗೆ 4 ಸುತ್ತಿನ ಮುಳ್ಳಿನ ತಂತಿ ಎಷ್ಟು ಬೇಕಾಗತ್ತೆ ಅನ್ನೋದು ನಮಗೆ ಸಿಗತ್ತೆ. ದತ್ತಾಂಶಗಳು ಏನು? ಉದ್ದ ಎಷ್ಟಿದೆ 10 ಮೀಟರ್, ಅಗಲ ಎಷ್ಟಿದೆ 8 ಮೀಟರ್, ಆಯತದ ಸುತ್ತಳತೆ. ಸೂತ್ರ ಏನು? 2 ಉದ್ದ ಪ್ಲಸ್ 2 ಅಗಲ, 2 × 10 ಪ್ಲಸ್ 2 × 8. 2 10 20, 2 8 16, 20 ಪ್ಲಸ್ 16 36. ಇದರ ಸುತ್ತಳತೆ ಎಷ್ಟಾಯಿತು? 36 ಮೀಟರ್. ಒಂದು ಸುತ್ತು ಬೇಲಿ ಹಾಕಲು, ಮುಳ್ಳಿನ ತಂತಿ ಬೇಲಿ ಹಾಕಲು ನಮಗೆ 36 ಮೀಟರ್ ಮುಳ್ಳಿನ ತಂತಿ ಬೇಕು. ಅವ್ರು ಕೇಳಿರ್ತಿಲ್ಲಿ 4 ಸುತ್ತು ಹಾಕಲು. ಒಂದು ಸುತ್ತಿಗೆ 36 ಮೀಟರ್ ಆದರೆ 4 ಸುತ್ತಿಗೆ ನಾವೇನು ಮಾಡಬೇಕು? 4 × 36 ಮಾಡಬೇಕು. ಅಲ್ಲಿಗೆ 144 ಮೀಟರ್. 4 ಸುತ್ತು ಮುಳ್ಳಿನ ಬೇಲಿಯನ್ನು ಈ ನಿವೇಶನಕ್ಕೆ ಹಾಕಲು ನಮಗೆ ಎಷ್ಟು ಮೀಟರ್ ಮುಳ್ಳಿನ ತಂತಿ ಬೇಕು? 144 ಮೀಟರ್. ಮೊದಲು ಒಂದು ಸುತ್ತಿನ ಸುತ್ತಳತೆ ಗೊತ್ತಾದರೆ ನಾವು ಅದನ್ನು 4ರಿಂದ ಗುಣಿಸಿದಾಗ ನಮಗೆ 4 ಸುತ್ತಿಗೆ ಎಷ್ಟು ಮುಳ್ಳಿನ ತಂತಿ ಬೇಕಾಗತ್ತೆ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಅಭ್ಯಾಸ 9.1 ಮೌಖಿಕ ಪ್ರಶ್ನೆಗಳು. 2 ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ಏನೆಂದು ಕರೆಯುತ್ತಾರೆ? ಆವಾಗಲೇ ಅಲ್ಲಿ ಓದ್ವಿ, ಏನಂತ ಕರಿತೀವಿ? ಸಮತಲಾಕೃತಿ ಅಂತ ಕರಿತೀವಿ. ಆಯತದಲ್ಲಿರುವ 2 ಆಯಾಮಗಳನ್ನು ಹೆಸರಿಸಿ. ಯಾವ 2 ಆಯಾಮ? ಉದ್ದ ಮತ್ತು ಅಗಲ. ಆಯತದಲ್ಲಿ ಅಭಿಮುಖವಾದ ಎಷ್ಟು ಜೊತೆ ಬಾಹುಗಳಿರುತ್ತವೆ? ಅಭಿಮುಖವಾದ 2 ಜೊತೆ ಬಾಹುಗಳಿರುತ್ತವೆ. ಆಯತದಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಹೇಗಿವೆ? ಅಭಿಮುಖ ಬಾಹುಗಳ ಪರಸ್ಪರ ಹೇಗಿರುತ್ತೆ? ಸಮವಾಗಿರುತ್ತೆ. ವಿರುದ್ಧ ಅಭಿಮುಖವಾಗಿ ಇರುವಂತಹ ಈ ರೀತಿ, ಇದಕ್ಕೆ ಇದು ಎದುರಾಗಿದೆ, ಇದಕ್ಕೆ ಇದು ಎದುರಾಗಿದೆ. ಈ ಅಭಿಮುಖ ಬಾಹುಗಳು ಪರಸ್ಪರ ಹೇಗಿರುತ್ತೆ? ಸಮವಾಗಿರುತ್ತೆ. ಆಯತದ ಸುತ್ತಳತೆಯು ಅದರ ಉದ್ದ ಮತ್ತು ಅಗಲಗಳ ಮೊತ್ತದ 2ರಷ್ಟಿರುತ್ತದೆ. ಆಯತದ ಸುತ್ತಳತೆ ಉದ್ದ ಮತ್ತು ಅಗಲದ ಅದರ 2ರಷ್ಟಿರುತ್ತದೆ. ಉದ್ದ ಮತ್ತು ಅಗಲವನ್ನು ಕೂಡಿದಾಗ ಅದರ 2ರಷ್ಟು ಅದರ ಸುತ್ತಳತೆ ಇರುತ್ತದೆ. ಇಲ್ಲಿ ಕೊಟ್ಟಿರುವ ಚಿತ್ರಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇದರ ಸುತ್ತಳತೆಯನ್ನು ಕಂಡು ಹಿಡಿಬೇಕು. ಮೊದಲನೇ ಚಿತ್ರ ಎಷ್ಟಿದೆ? ಇಲ್ಲಿ ಇದು ಉದ್ದ 90 ಸೆಂಟಿಮೀಟರ್, ಅಗಲ 70 ಸೆಂಟಿಮೀಟರ್. ಇದನ್ನು ಹೇಗೆ ಕಂಡುಹಿಡಿಬೇಕು? ಈ ರೀತಿ ಆಯತದ ವಿಸ್ತೀರ್ಣ L × B. ವಿಸ್ತೀರ್ಣ ನಾವೀಗ ಕಂಡುಹಿಡಿಬೇಕು. ಈಗ ನಾವು ಇಷ್ಟೋ ತನಕ ಕಂಡುಹಿಡಿದಿದ್ದು ಏನು? ಸುತ್ತಳತೆಯನ್ನು ಕಂಡುಹಿಡಿದ್ವಿ. ಈಗ ಅದರ ವಿಸ್ತೀರ್ಣ L × B 70 × 90 7090 ಚದರ ಸೆಂಟಿಮೀಟರ್. ಇದು 7090 ಚದರ ಸೆಂಟಿಮೀಟರ್. ಎರಡನೇ ಚಿತ್ರ ಎಷ್ಟಿದೆ? ಆಯತದ ವಿಸ್ತೀರ್ಣ. ಇದು ಎರಡನೇ ಚಿತ್ರದ ವಿಸ್ತೀರ್ಣ ಎಷ್ಟಿದೆ? ಆಯತದ ವಿಸ್ತೀರ್ಣ 60 × 24 1440 ಚದರ ಸೆಂಟಿಮೀಟರ್. ನೆಕ್ಸ್ಟ್ ಸಿದು. ಸಿ ಆಯತದ ವಿಸ್ತೀರ್ಣ L × B. ಉದ್ದ ಮತ್ತು ಅಗಲ 153 × 122 18666 ಚದರ ಸೆಂಟಿಮೀಟರ್. ಚಿತ್ರ ಡಿ. ಚಿತ್ರ ಡಿ 6 ಮೀಟರ್. ಆಯತದ ವಿಸ್ತೀರ್ಣ L × B 3 × 6 18 ಚದರ
ಸೆಂಟಿಮೀಟರ್. ಚಿತ್ರ ಇ ಆಯತದ ವಿಸ್ತೀರ್ಣ L×B 92 × 80 7360 ಚದರ ಸೆಂಟಿಮೀಟರ್. ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನಾವು ಅದನ್ನು ಉದ್ದ ಮತ್ತು ಅಗಲವನ್ನು ಗುಣಿಸಿದಾಗ ನಮಗೆ ಅದರ ವಿಸ್ತೀರ್ಣ ಸಿಗುತ್ತದೆ. ಸುತ್ತಳತೆ ಕಂಡುಹಿಡಿಬೇಕು ಅಂದರೆ 4 ಬಾಹುಗಳನ್ನು ಕೂಡಬೇಕು. ಅದರ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ಉದ್ದ ಮತ್ತು ಅಗಲವನ್ನು ಗುಣಿಸಬೇಕು. ಇಲ್ಲಿ ಆಯತಗಳ ಅಳತೆಗಳನ್ನು ಕೊಟ್ಟಿದೆ. ಅವುಗಳ ಸುತ್ತಳತೆಗಳನ್ನು ಕಂಡುಹಿಡಿಯಿರಿ. ಇದರ ಸುತ್ತಳತೆಯನ್ನು ನಾವೀಗ ಕಂಡುಹಿಡಿಯಬೇಕು. ಉದ್ದ ಇದು ಅಗಲ. ಇವಿಷ್ಟನ್ನು ನಾವು ಕೂಡಬೇಕು. ಕೂಡೋದಾದರೆ ಒಂದ್ಸಲಿ ಕೂಡೋದಲ್ಲ, 2 ಉದ್ದ ಮತ್ತು 2 ಅಗಲಗಳು. 2 + 2 4, 3 + 3 6, 4 6 10. ಅದೇ ರೀತಿ ಈ ಎಲ್ಲ ಲೆಕ್ಕಗಳನ್ನು ಮಾಡಿರುವುದು. 2 ಉದ್ದ 2 ಅಗಲ, 2 + 2 4 + 4, 3 + 3 4 + 4, 5 + 5 4 + 4. ಇದೇ ರೀತಿ ಎಲ್ಲವನ್ನು ನಾವು 2 + 2 + 2 × 2, 2 ಉದ್ದ 2 ಅಗಲಗಳು. ಈ ಸಮಸ್ಯೆಗಳನ್ನು ಬಿಡಿಸಿ. ಆಯತಾಕಾರದ ಕೊಠಡಿಯ ನೆಲದ ಉದ್ದ 6 ಮೀಟರ್ ಮತ್ತು ಅಗಲ 4 ಮೀಟರ್. ಹಾಗಾದರೆ ಅದರ ಸುತ್ತಳತೆ ಕಂಡುಹಿಡಿಯಬೇಕು. ಆಯತಾಕಾರದ ಕೊಠಡಿಯ ವಿಸ್ತೀರ್ಣ ನೆಲದ ಉದ್ದ 6 ಮೀಟರ್ ಮತ್ತು ಅಗಲ 4 ಮೀಟರ್. ಹಾಗಾದರೆ ಅದರ ಸುತ್ತಳತೆ. ಉದ್ದ ಎಷ್ಟಿದೆ? 6 ಮೀಟರ್, ಅಗಲ 4 ಮೀಟರ್. ಕೊಠಡಿಯ ವಿಸ್ತೀರ್ಣ ಸೂತ್ರ ಏನು? 2L + 2B. 2 ಉದ್ದ 2 ಅಗಲ. 2 × ಉದ್ದ ಎಷ್ಟಿದೆ? 6 ಪ್ಲಸ್ ಇಲ್ಲಿ 2 ಪ್ಲಸ್ ಅಗಲ ಎಷ್ಟಿದೆ? 4. 2 6 12, 2 4 8. ಇದು 8. 2 4 8. ಇವೆರಡನ್ನು ಕೂಡಿಸಿದಾಗ ನಮಗೆ ಏನು ಸಿಗತ್ತೆ? ಕೊಠಡಿಯ ಸುತ್ತಳತೆ ಸಿಗತ್ತೆ 20 ಮೀಟರ್. ಸುತ್ತಳತೆ ಎಷ್ಟು? 20 ಮೀಟರ್. ಎರಡನೆಯ ಲೆಕ್ಕ. ಆಯತಾಕಾರದ ಹೊಲದ ಉದ್ದವು 150 ಮೀಟರ್ ಮತ್ತು ಅಗಲವು 120 ಮೀಟರ್. ಹಾಗಾದರೆ ಹೊಲದ ಸುತ್ತಳತೆ ಎಷ್ಟು? ಜಮೀನು. ಆ ಜಮೀನಿಂದು ಎಷ್ಟು? 150, ಉದ್ದ 120, ಅಗಲ. ಸೇಮ್ ಅದೇ ಸೂತ್ರ. 2L + 2B. 2 × 150 + 2 × 120. 150 300. 2 × 120 ಎಷ್ಟು? 240. ಇವೆರಡನ್ನು ಕೂಡಿಸಿದರೆ 540. ಜಮೀನಿನ ಸುತ್ತಳತೆ ಅಥವಾ ಹೊಲದ ಸುತ್ತಳತೆ ಎಷ್ಟು? 540 ಮೀಟರ್. ಮೂರನೇದು.
ಆಯತಾಕಾರದ ತೋಟದ ಉದ್ದವು 80 ಮೀಟರ್ ಮತ್ತು ಅಗಲವು 50 ಮೀಟರ್ ಆದರೆ ತೋಟದ ಸುತ್ತಳತೆ ಎಷ್ಟು? ಈ ತೋಟದ ಸುತ್ತಲೂ ಮುಳ್ಳಿನ ಬೇಲಿಯನ್ನು 5 ಸುತ್ತು ಹಾಗಾದರೆ ಬೇಕಾಗುವ ಮುಳ್ಳಿನ ತಂತಿಯ ಉದ್ದ ಎಷ್ಟು? ಮೂರನೇದು, ಆಯತಾಕಾರದ ತೋಟದ ವಿಸ್ತೀರ್ಣ. ಆಯತಾಕಾರದ ತೋಟದ ವಿಸ್ತೀರ್ಣ ಎಷ್ಟಿದೆ? ವಿಸ್ತೀರ್ಣ ಕಂಡುಹಿಡಿಬೇಕು ನಾವೀಗ. 2L + 2B ಇದು ಸೂತ್ರ. 2ಗೆ 2 ಇಂಟು L ಅಂದರೆ ಉದ್ದ ಎಷ್ಟಿದೆ? 80 ಇದೆ. ಪ್ಲಸ್ 2ಗೆ 2 ಇಂಟು ಅಗಲ ಎಷ್ಟಿದೆ? 50. 2 ಇಂಟು 80 160. 2 ಇಂಟು 50 100. ಇವೆರಡನ್ನು ಕೂಡಿಸ್ಬೇಕು. 260 ಮೀಟರ್. ನಮಗೆ ಆ ಆಯತಾಕಾರ ತೋಟದ ವಿಸ್ತೀರ್ಣ ಎಷ್ಟಿದೆ, ಸುತ್ತಳತೆ ಎಷ್ಟಿದೆ ಅನ್ನೋದು ಗೊತ್ತಾಯಿತು. ಅದಕ್ಕೆ ನಾವೀಗ 5 ಸುತ್ತಿನ ತಂತಿ ಬೇಲಿ ಬೇಕಾಗಿದೆ. ಒಂದು ಸುತ್ತಿಗೆ 260 ಮೀಟರ್ ಬೇಕಾಗತ್ತೆ. ಅದೇ ರೀತಿ 5 ಸುತ್ತಿಗೆ ಆಯತಾಕಾರದ ಉದ್ಯಾನವನಕ್ಕೆ 5 ಸುತ್ತಿಗೆ ಎಷ್ಟು ಬೇಕು? 5 ಇಂಟು 260 ಮಾಡಬೇಕು. 1300 ಮೀಟರ್ ತಂತಿ ಬೇಕಾಗುತ್ತದೆ. 80 ಮೀಟರ್ ಉದ್ದ ಮತ್ತು 30 ಮೀಟರ್ ಅಗಲವಿರುವ ಆಯತಾಕಾರದ ಸಭಾಂಗಣದ ಗೋಡೆಯ ಸುತ್ತ 4 ಸುತ್ತು ಬಣ್ಣದ ಕಾಗದ ತೋರಣವನ್ನು ಕಟ್ಟಬೇಕಾಗಿದೆ. ಇದಕ್ಕೆ ಬೇಕಾದ ತೋರಣದ ಉದ್ದವೆಷ್ಟು? 1 ಮೀಟರ್ ತೋರಣಕ್ಕೆ 15 ಆದರೆ ಸಭಾಂಗಣವನ್ನು ತೋರಣದಿಂದ ಶೃಂಗಾರ ಮಾಡಲು ತಗಲುವ ವೆಚ್ಚವೆಷ್ಟು? ಈಗ 1 ಮೀಟರ್ 80 ಮೀಟರ್ ಉದ್ದ ಮತ್ತು 80 ಮೀಟರ್ ಅಗಲದ ಆಯತಾಕಾರದ ಸಭಾಂಗಣ ಇದೆ. ಅದರ ಸುತ್ತ 4 ಸುತ್ತು ಬಣ್ಣದ ಕಾಗದ ತೋರಣ ಕಟ್ಟಬೇಕಾಗಿದೆ. ಸಭಾಂಗಣದ ಸುತ್ತಳತೆ ಸೂತ್ರ 2L + 2B. 2 ಉದ್ದ ಮತ್ತು 2 ಅಗಲ. 2 ಇಂಟು 80 ಪ್ಲಸ್ 2 ಇಂಟು 30. ಇದು ಉದ್ದ, ಇದು ಅಗಲ. 2 ಇಂಟು 80 160. 2 ಇಂಟು 30 60. ಇವೆರಡನ್ನು ಕೂಡಿಸಿದರೆ 220 ಮೀಟರ್. 4 ಸುತ್ತು ಸಭಾಂಗಣದ ಗೋಡೆಗಳಿಗೆ ಬಣ್ಣದ ತೋರಣಕ್ಕೆ 880 ಮೀಟರ್ ಬೇಕು. ಅಂದರೆ 4 ಇಂಟು 220 ಮಾಡಬೇಕು. ಒಂದು ಸುತ್ತಿಗೆ 220 ಮೀಟರ್ ಬಣ್ಣದ ಕಾಗದ ಬೇಕು. ಅದೇ ರೀತಿ 4 ಸುತ್ತು ಸುತ್ತಲೂ 4 ಇಂಟು 220 880 ಮೀಟರ್. 1 ಮೀಟರ್ ಬಣ್ಣದ ತೋರಣಕ್ಕೆ ಎಷ್ಟು 1 ಮೀಟರ್ ಬಣ್ಣದ ತೋರಣಕ್ಕೆ 15 ರೂಪಾಯಿ ಆದರೆ 180 ಮೀಟರ್ ಬಣ್ಣದ ತೋರಣಕ್ಕೆ ಎಷ್ಟು ಬೇಕಾಗತ್ತೆ? 15 ಇಂಟು 880 13,230 ರೂಪಾಯಿಗಳು ಬೇಕು. ಶ್ರೀಲತಾಳು ಬೆಳಗಿನ ವಾಯು ಸಂಚಾರಕ್ಕೆ ಹೋದಾಗ ಆಯತಾಕಾರ ಪಾರ್ಕಿನ ಅಂಚಿನ ಸುತ್ತ 3 ಸುತ್ತು ನಡೆದಳು. ಆ ಪಾರ್ಕಿನ ಉದ್ದ 320 ಮೀಟರ್ ಮತ್ತು ಅಗಲ 210 ಮೀಟರ್ ಆದರೆ ಅವಳು ನಡೆದ ಒಟ್ಟು ದೂರವೆಷ್ಟು? ಆಯತಾಕಾರದ ಪಾರ್ಕ್. ಆಯತಾಕಾರದ ಪಾರ್ಕಿನ ಸುತ್ತಳತೆ 2L + 2B. 2 ಇಂಟು 320 ಪ್ಲಸ್ 2 ಇಂಟು 210. ಇವೆರಡನ್ನು ಗುಣಿಸಿದ್ರೆ 640. ಇವೆರಡನ್ನು ಗುಣಿಸಿದ್ರೆ 420 ಬರುತ್ತೆ. ಇವೆರಡನ್ನು ಕೂಡಿದ್ರೆ 1060 ಮೀಟರ್. ಶ್ರೀಲತಾ 3 ಬಾರಿ ಬೆಳಗಿನ ಜಾವ ಸಂಚಾರಕ್ಕೆ ಅದೇ ರೀತಿ ಅವಳು ಇದು ಒಟ್ಟು ಪಾರ್ಕಿನ ಸುತ್ತಳತೆ ಎಷ್ಟು? 1060 ಮೀಟರ್ ಆಗುತ್ತೆ. ಅವಳು ಅದನ್ನು 3 ಸಾರಿ ಸುತ್ತಿದರೆ ಎಷ್ಟು ಮೀಟರ್ ಅವಳು ನಡೆದಂಗಾಯಿತು? 1060 ಇಂಟು 3 3180 ಮೀಟರ್. 3180 ಮೀಟರ್ ದೂರವನ್ನು ಬೆಳಗಿನ ಸಮಯದಲ್ಲಿ ಶ್ರೀಲತಾ ವಾಯು ಸಂಚಾರ
ಮಾಡುತ್ತಾರೆ. ಈಗ ಆಯತಾಕಾರದ ಸುತ್ತಳತೆಯನ್ನು ಕಂಡುಹಿಡಿಯುವುದು ನಾವು ಕಲಿತ್ವಿ. ಈಗ ಚೌಕದ ಸುತ್ತಳತೆ. ಚೌಕಾಕಾರ ಅಂದರೆ 4 ಬಾಹುಗಳು ಸಮವಾಗಿದ್ದರೆ ಅದನ್ನು ಚೌಕ ಅಂತ ಕರಿತೀವಿ. ಈ ಚೌಕಾಕಾರದ ಸುತ್ತಳತೆಯನ್ನು ಕಂಡುಹಿಡಿಯುವುದನ್ನು ನಾವು ನೋಡೋಣ. ಆಯತಾಕಾರಕ್ಕೆ ಹೇಗಿರುತ್ತೆ? 2 ಅಭಿಮುಖ ಬಾಹುಗಳು ಸಮವಾಗಿರುತ್ತೆ. ಚೌಕಕ್ಕೆ 4 ಸಹ ಸಮವಾಗಿರುತ್ತೆ. ಕರವಸ್ತ್ರದ ರೇಖಾಕೃತಿಯ ಲಕ್ಷಣಗಳನ್ನು ಹೀಗೆ ಪಟ್ಟಿ ಮಾಡುತ್ತೇನೆ. ಉದ್ದ ಎಂಬ 2 ಆಯಾಮಗಳಿವೆ. ಒಂದೇ ಅಳತೆಯ 4 ಬಾಹುಗಳಿವೆ. ಒಂದೇ ಅಳತೆಯ 4 ಬಾಹುಗಳಿರುತ್ತೆ. 4 ಬಾಹುಗಳು ಸಮನಾಗಿರುವುದರಿಂದ ಇದು ಚೌಕ ಅಥವಾ ವರ್ಗ ಅಂತ ಕರಿತೀವಿ. 4 ಬಾಹುಗಳು ಸಮವಾಗಿದ್ದರೆ ಇದೇನೋ ಚೌಕ. ಚೌಕದ ಸುತ್ತಳತೆಯನ್ನು ಹೇಗೆ ಕಂಡುಹಿಡಬೇಕು? 4 ಇಂಟು ಉದ್ದ. 4 ಬಾರಿ ನಾವು ಗುಣಿಸಿದಾಗ ನಮಗೆ ಅದರ ಸುತ್ತಳತೆ ಸಿಗುತ್ತದೆ. 1, 2 ಎಲ್ಲವೂ ಸಮವಾಗಿರುವುದರಿಂದ ಇಲ್ಲಿ 40 ಸೆಂಟಿಮೀಟರ್ ಇದ್ದರೆ ಇಲ್ಲೂ 40, ಇಲ್ಲೂ 40, ಇಲ್ಲೂ 40. ಹಾಗಾಗಿ ನಾವು ಏನು ಮಾಡಬೇಕು? 40 ಇಂಟು 4 ಮಾಡಿದ್ರೆ ಇದರ ಸುತ್ತಳತೆ ನಮಗೆ ಸಿಗುತ್ತೆ. 40 ಇಂಟು 4 160 ಸೆಂಟಿಮೀಟರ್. ಆಯತಾಕಾರಕ್ಕಾದರೆ 2 ಉದ್ದ 2 ಅಗಲ. ಯಾಕಂದರೆ ಉದ್ದದ ಅಳತೆಯೇ ಬೇರೆ ಇರುತ್ತೆ, ಅಗಲದ ಅಳತೆಯೇ ಬೇರೆ ಇರುತ್ತೆ. ಆದರೆ ಚೌಕಾಕೃತಿಯಲ್ಲಿ 4 ಬಾಹುಗಳು ಸಮವಾಗಿರುವುದರಿಂದ 4 ಉದ್ದ ಅಂತ ನಾವು ತಗೋತೀವಿ. ಒಂದು ಚೌಕಾಕಾರದ ಮೈದಾನದ ಉದ್ದ 80 ಮೀಟರ್. ಅದರ ಸುತ್ತಳತೆ ಎಷ್ಟು? 80 ಮೀಟರ್. ಒಂದು ಉದ್ದ 80 ಮೀಟರ್ ಆದರೆ ಅದರ 4 ಬಾಹುಗಳು ಸಹ 80 ಮೀಟ್ರೇ ಇರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು? 4 ಇಂಟು 80 ಮಾಡಬೇಕು. 320 ಮೀಟರ್. ಆ ಚೌಕಾಕೃತಿಯ ಮೈದಾನದ ಉದ್ದ ಎಷ್ಟಾಯಿತು? ಸುತ್ತಳತೆ ಎಷ್ಟಾಯಿತು? 320 ಮೀಟರ್. ಉದ್ದಕ್ಕೂ ಮತ್ತು ಆಯತಾಕಾರಕ್ಕೂ ಮತ್ತು ಚೌಕಕ್ಕೂ ಇರುವ ವ್ಯತ್ಯಾಸವನ್ನು ಗಮನಿಸಿ. ಆಯತಾಕಾರಕ್ಕೆ 2 ಬಾಹುಗಳು ಸಮವಾಗಿರುತ್ತೆ. ಚೌಕಕ್ಕೆ 4 ಬಾಹುಗಳು ಸಮವಾಗಿರುತ್ತೆ. ಈಗ ಅಭ್ಯಾಸ 9.2 ಮೌಖಿಕ ಪ್ರಶ್ನೆಗಳು. ಚೌಕದ 2 ಆಯಾಮಗಳನ್ನು ಹೆಸರಿಸಿ. ಚೌಕಕ್ಕೆ ಎಷ್ಟು ಆಯಾಮ ಇರುತ್ತೆ? ಇದಕ್ಕೂ ಸಹ ಉದ್ದ ಮತ್ತು ಅಗಲ ಎಂಬ 2 ಆಯಾಮಗಳಿರುತ್ತದೆ. ಚೌಕದಲ್ಲಿ ಸಮನಾದ ಬಾಹುಗಳು ಎಷ್ಟಿರುತ್ತೆ? 4 ಇರುತ್ತೆ. ಆಯತದಲ್ಲಿ ಎಷ್ಟಿರುತ್ತೆ? 2 ಇರುತ್ತೆ. ಚೌಕದಲ್ಲಿ 4 ಇರುತ್ತೆ. ಚೌಕದ ಸುತ್ತಳತೆಯು ಅದರ ಉದ್ದದ ಎಷ್ಟರಷ್ಟಿರ್ತದೆ? ಅದರ ಉದ್ದದ 4ರಷ್ಟಿರುತ್ತದೆ. ಚೌಕದ ಎಲ್ಲ ಬಾಹುಗಳು ಸಮವಾಗಿರುವುದರಿಂದ ಅದರ ಉದ್ದದ 4ರಷ್ಟಿರುತ್ತದೆ. ಒಂದು ಉದ್ದ ಎಷ್ಟಿರುತ್ತೋ ಅದರ ಒಟ್ಟು ಸುತ್ತಳತೆ ಎಷ್ಟಿರುತ್ತೆ? ಇದರ 4ರಷ್ಟಿರುತ್ತೆ. 5 ಸೆಂಟಿಮೀಟರ್ ಬಾಹುಳ್ಳ ವರ್ಗದ ಸುತ್ತಳತೆ ಎಷ್ಟು? 5 ಸೆಂಟಿಮೀಟರ್ ಉದ್ದದ ಬಾಹುವಿನ ಸುತ್ತಳತೆ 4 ಇಂಟು 5. 4 ಬಾರಿ 5ಅನ್ನು ಗುಣಿಸಿದಾಗ ನಮಗೆ ಅದರ ಸುತ್ತಳತೆ ಸಿಗುತ್ತೆ 20 ಸೆಂಟಿಮೀಟರ್. ಈಗ ವರ್ಗದ ಸುತ್ತಳತೆ. ಇಲ್ಲಿ ಕೊಟ್ಟಿರುವ ಚಿತ್ರಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇದು 14 ಸೆಂಟಿಮೀಟರ್, 14, 14, 14. 4 ಬಾಹುಗಳು ಸಮವಾಗಿರೋದರಿಂದ ಈ ಎಲ್ಲ ಬಾಹುಗಳು ಸಮ. ಹಾಗಾಗಿ ನಾವು ವರ್ಗದ ಸುತ್ತಳತೆ ಈಕ್ವಲ್ 4 ಇಂಟು L. ಇದು ಸೂತ್ರ. ವರ್ಗದ ಸುತ್ತಳತೆ. ಚೌಕದ ವರ್ಗ ಅಂದರೂ ಒಂದೇ, ಚೌಕ ಅಂದರೂ ಒಂದೇ. ಚೌಕದ ಸುತ್ತಳತೆ ಕಂಡುಹಿಡಿಬೇಕಾದ್ರೆ ಇರುವ ಸೂತ್ರ 4 ಇಂಟು L ಅಥವಾ 4 ಇಂಟು ಉದ್ದ. 4 ಹಾಗೆ ಬರ್ಕೋಬೇಕು ಇಂಟು ಉದ್ದ ಎಷ್ಟಿದೆ? 14. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಮೊದಲನೇ ಚಿತ್ರದಲ್ಲಿ ಎ ಅಲ್ಲಿ 14 ಕೊಟ್ಟಿದ್ದಾರೆ. 14 ಬರ್ಕೋಬೇಕು. 4 ಇಂಟು 14 56 ಸೆಂಟಿಮೀಟರ್. ಈ ಚಿತ್ರದಲ್ಲಿ ಎಷ್ಟಿದೆ? 50 ಸೆಂಟಿಮೀಟರ್ ಇದ್ದರೆ ವರ್ಗದ ಸುತ್ತಳತೆ 4 ಇಂಟು L. ಇದು ಸೂತ್ರ. 4 ಇಂಟು 50 200 ಸೆಂಟಿಮೀಟರ್. ಇದು ಸಿ ಚಿತ್ರದ ಸುತ್ತಳತೆ
ಎಷ್ಟಿದೆ? 52 ಸೆಂಟಿಮೀಟರ್ ಇದೆ. ಹಾಗಾಗಿ ವರ್ಗದ ಸುತ್ತಳತೆ ಇದು ಸೂತ್ರ ಹಾಕ್ಕೊಬೇಕು. 4 × 52 208 ಸೆಂಟಿಮೀಟರ್. ಇದೇ ರೀತಿ ಡಿ ಚಿತ್ರದ್ದು ವರ್ಗದ ಸುತ್ತಳತೆ 4 × L 4 × 45 ಸೆಂಟಿಮೀಟರ್ 180 ಸೆಂಟಿಮೀಟರ್. ಚಿತ್ರ ಈ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ? 35 ಇದೆ. 4 × 35 120 ಸೆಂಟಿಮೀಟರ್. ಒಂದು ಕೊಠಡಿಯ ಸುತ್ತಲೂ ಇಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸಿ. ಒಂದು ಚೌಕಾಕಾರದ ಕೊಠಡಿಯ ಉದ್ದ 15 ಮೀಟರ್. ಅದರ ಸುತ್ತಳತೆ ಎಷ್ಟು? ಅದರ ಉದ್ದ ಎಷ್ಟು? ಚೌಕಾಕಾರದ ಕೊಠಡಿಯ ಉದ್ದ 15 ಮೀಟರ್. ಒಂದು ಕೊಠಡಿಯ ಸುತ್ತಳತೆ, ಅದರ ಸುತ್ತಳತೆ ಕಂಡುಹಿಡಬೇಕಾದ್ರೆ 4 × L 4 × 15 = 60 ಮೀಟರ್. ನೆಕ್ಸ್ಟ್ ಎರಡನೇದು, ಒಂದು ಚೌಕಾಕಾರದ ಮೈದಾನದ ಉದ್ದ 85 ಮೀಟರ್ ಇದೆ. ರಾಮನು ಈ ಮೈದಾನದ ಸುತ್ತ 4 ಸುತ್ತು ಓಡುತ್ತಾನೆ. ಅವನು ಓಡಿದ ಒಟ್ಟು ದೂರವೆಷ್ಟು? ಫಸ್ಟು ನಾವು ಅದರ ಸುತ್ತಳತೆ ಕಂಡುಹಿಡಿಬೇಕು. ಆವಾಗ ಅವನು ಓಡಿದ ದೂರ ನಮಗೆ ಸಿಗುತ್ತದೆ. ಚೌಕಾಕಾರದ ಉದ್ಯಾನವನದ ಸುತ್ತಳತೆ 4 × 85 340 ಮೀಟರ್. ಆ ಉದ್ಯಾನವನದ ಸುತ್ತಳತೆ ಎಷ್ಟಿದೆ? 340 ಮೀಟರ್ ಇದೆ. ರಾಮು ಅದನ್ನು 4 ಸುತ್ತುಗಳನ್ನು ಸುತ್ತುತ್ತಾನೆ. ಅಂದರೆ ಒಂದು ಸಲಿಗೆ 340 ಆದರೆ 4 ಸಲಿಗೆ 340 × 4 1360 ಮೀಟರ್. ಅವನು ಒಟ್ಟು ಓಡಿದ ದೂರವೆಷ್ಟು? ಮೀಟರ್ ಎಷ್ಟು? 1360 ಮೀಟರ್. ನೆಕ್ಸ್ಟ್ ಮೂರನೇದು, ಒಂದು ಚೌಕಾಕಾರದ ಕೊಠಡಿಯ ಉದ್ದ 16 ಮೀಟರ್ ಇದೆ. ಈ ಕೊಠಡಿಯ ಗೋಡೆಯ ಸುತ್ತ 4 ಸುತ್ತು ಬಣ್ಣದ ಬಟ್ಟೆಯ ತೋರಣವನ್ನು ಕಟ್ಟಬೇಕಿದೆ. ಇದಕ್ಕೆ ಬೇಕಾದ ತೋರಣದ ಉದ್ದವೆಷ್ಟು? ಎಷ್ಟು? ವರ್ಗದ ಕೊಠಡಿಯ ಸುತ್ತಳತೆ 4 × 16 64 ಮೀಟರ್. ಆ ಕೊಠಡಿಯ ಸುತ್ತಳತೆ ಎಷ್ಟಿದೆ? 64 ಮೀಟರ್ ಇದೆ. ಅದಕ್ಕೆ ನಾವು ಆ ಕೊಠಡಿಯ ಸುತ್ತ ತೋರಣ ಕಟ್ಟಬೇಕಾಗಿದೆ. ಎಷ್ಟು ಬಾರಿ? 4 ಸುತ್ತು ತೋರಣ ಕಟ್ಟಬೇಕಾಗಿದೆ. ಹಾಗಾಗಿ 64 × 4 256 ಬರುತ್ತೆ. ಕೊಠಡಿಯ 4 ಸುತ್ತಿನ ತೋರಣಕ್ಕೆ ಬಣ್ಣದಲ್ಲಿ 256 ಮೀಟರ್ ಆಗುತ್ತದೆ. ಈಗ ನಾವು ಆಯತದ ಸುತ್ತಳತೆ ಕಂಡುಹಿಡಿಯುವುದನ್ನು ಕಲಿತ್ವಿ. ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯುವುದನ್ನು ಕಲಿತ್ವಿ. ಈಗ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದನ್ನು ನಾವೀಗ ಕಲಿಯೋಣ. ವಿಸ್ತೀರ್ಣ ಅಂದರೆ ಅದು ಎಷ್ಟು ಜಾಗವನ್ನು ಆಕ್ರಮಿಸಿದೆ ಅನ್ನೋದು ವಿಸ್ತೀರ್ಣ ಆಗತ್ತೆ. ಇಲ್ಲಿ 4 ಸೆಂಟಿಮೀಟರ್ 6 ಸೆಂಟಿಮೀಟರ್ 6 ಸೆಂಟಿಮೀಟರ್ ಉದ್ದ 4 ಸೆಂಟಿಮೀಟರ್ ಅಗಲ ಇದೆ. ಇಲ್ಲಿ 8 ಸೆಂಟಿಮೀಟರ್ ಉದ್ದ 3 ಸೆಂಟಿಮೀಟರ್ ಅಗಲ ಇದೆ. ಇವೆರಡರಲ್ಲಿ ಯಾವುದು ದೊಡ್ಡದು? ಅದನ್ನು ನಾವು ಈ ರೀತಿ ಚೌಕಗಳನ್ನು ಒಂದೊಂದು ಸೆಂಟಿಮೀಟರ್ಗೂ ಒಂದೊಂದು ಚೌಕವನ್ನು ಹಾಕಬೇಕು. ಆಗಾಗ ಇದೊಂದು ಸೆಂಟಿಮೀಟರ್ ಎಲ್ಲವನ್ನು 6 + 4 ಎಷ್ಟಾಯಿತು? 10 ಆಯಿತು. ನಾವು ಇದನ್ನು ಸಮಭಾಗವಾಗಿ ಒಂದೊಂದು ಸೆಂಟಿಮೀಟರ್ ಆಗಿ ಸಮಭಾಗವಾಗಿ ಮಾಡಿ ಕೂಡಿಸಿದಾಗ ಅದರ ಸುತ್ತಳತೆ ನಮಗೆ ಸಿಗತ್ತೆ. 1 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲ ಇದೆಯಲ್ಲವೇ? ಹೀಗೆ 1 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲವಿರುವ ಚೌಕಗಳನ್ನು ಘಟಕ ಚೌಕಗಳು ಎನ್ನುತ್ತೇವೆ. 1 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲ ಇರುವ
ಉದ್ದ ಘಟಕಗಳನ್ನು ನಾವು ಏನಂತ ಕರಿತೀವಿ? ಘಟಕ ಚೌಕ ಅಂತ ಕರಿತೀವಿ. 1 ಸೆಂಟಿಮೀಟರ್ ಉದ್ದ ಇಂಟು 1 ಸೆಂಟಿಮೀಟರ್ ಅಗಲ 1 ಚದರ ಸೆಂಟಿಮೀಟರ್. ಅದಕ್ಕೆ ನಾವು 1 ಚದರ ಸೆಂಟಿಮೀಟರ್ ಅಂತ ಕರಿತೀವಿ. ಉದ್ದ ಮತ್ತು ಅಗಲಗಳನ್ನು ಗಮನಿಸಿ. ಆಯತದ ಉದ್ದ 6 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್. ನಾವು ಇದನ್ನು ಗುಣಿಸಿದಾಗ ನಮಗೆ ಅದರ ವಿಸ್ತೀರ್ಣ ಸಿಗುತ್ತೆ. ಉದ್ದ ಅಗಲಗಳನ್ನು ಗುಣಿಸಿ ನೋಡೋಣ. ಆಯತದ ವಿಸ್ತೀರ್ಣ ಉದ್ದ ಮತ್ತು ಅಗಲ ಒಂದು ಚಿತ್ರದಲ್ಲಿ ಎಷ್ಟಿದೆ? ಹಿಂದೆ ನೋಡಿದ್ವಲ್ಲ ಚಿತ್ರ, ಇದರಲ್ಲಿ ಎಷ್ಟಿದೆ? ಒಂದು ಚಿತ್ರದಲ್ಲಿ 6 ಇಂಟು 4, ಇನ್ನೊಂದು ಚಿತ್ರದಲ್ಲಿ 8 ಇಂಟು 3 ಇದೆ. ಈಗ ಮೊದಲನೇ ಚಿತ್ರ 6 ಸೆಂಟಿಮೀಟರ್ ಇಂಟು 4 ಸೆಂಟಿಮೀಟರ್ ಎಷ್ಟು? 24 ಸೆಂಟಿಮೀಟರ್, 24 ಚದರ ಸೆಂಟಿಮೀಟರ್ ಬರುತ್ತೆ. ಎರಡನೇ ಚಿತ್ರದಲ್ಲಿ 8 ಸೆಂಟಿಮೀಟರ್ ಉದ್ದ, 3 ಸೆಂಟಿಮೀಟರ್ ಅಗಲ, 8 ಇಂಟು 3 24, ಹಾಗಾಗಿ 24 ಚದರ ಸೆಂಟಿಮೀಟರ್. ಇವೆರಡರ ಚದರ ಸೆಂಟಿಮೀಟರ್. ಹೀಗೆ ಉದ್ದ ಮತ್ತು ಅಗಲಗಳನ್ನು ಗುಣಿಸಿದಾಗ ನಮಗೆ ಆಯತದ ವಿಸ್ತೀರ್ಣ ದೊರೆಯುತ್ತದೆ. ಇದನ್ನು ನಾವು ವಿಸ್ತೀರ್ಣ ಅಂತ ಕರಿತೀವಿ. ಆದ್ದರಿಂದ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಚದರಮಾನಗಳು. ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂದರೆ ಉದ್ದ ಇಂಟು ಅಗಲವನ್ನು ಗುಣಿಸಿದಾಗ ನಮಗೆ ವಿಸ್ತೀರ್ಣ ಸಿಗುತ್ತದೆ. ಈಗ ನಾವು ಅವೆರಡೂ ಚಿತ್ರಗಳು ಸಮವಾಗಿದೆ. ಇವೆರಡರ ವಿಸ್ತೀರ್ಣ ಏನಾಗಿದೆ? ಸಮವಾಗಿದೆ. ಇದು 24 ಸೆಂಟಿಮೀಟರ್ ಮತ್ತು ಇದು 24 ಸೆಂಟಿಮೀಟರ್ ಆಗಿದೆ. ಉದ್ದ ಮತ್ತು ಅಗಲವನ್ನು ಗುಣಿಸಬೇಕು. ಉದ್ದ ಮತ್ತು ಅಗಲವನ್ನು ಗುಣಿಸಿದಾಗ ನಮಗೆ ಅದರ ವಿಸ್ತೀರ್ಣ ಸಿಗುತ್ತದೆ. ವಿಸ್ತೀರ್ಣಗಳನ್ನು ಯಾವಾಗಲೂ ಚದರಮಾನಗಳಲ್ಲಿ ತಿಳಿಸುತ್ತಾರೆ. ಚದರ ಮೀಟರ್ ಇದು ಚಿಕ್ಕದಾಗಿ ಬರೆಯೋದು. ಚದರ ಮೀಟರ್ ವಿಸ್ತೀರ್ಣವನ್ನು ನಾವು ಚದರಮಾನಗಳಲ್ಲಿ ಬರಿತೀವಿ. ಅಭ್ಯಾಸ 9.3 9.3 ವಿಸ್ತೀರ್ಣದ ಆದರ್ಶ ಮಾನ ಯಾವುದು? ವರ್ಗದ ಮಾನಗಳು. ಒಂದು ಸಮತಲಾಕೃತಿಯು ಆಕ್ರಮಿಸುವ ಒಟ್ಟು ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ವಿಸ್ತೀರ್ಣ. ಒಂದು ಸಮತಲಾಕೃತಿ, ಆವಾಗಲೇ ಚಿತ್ರ ನೋಡಿದ್ವಲ್ಲ, ಈ ರೀತಿ ಇವುಗಳನ್ನು ನಾವು ಏನಂತ ಕರಿತೀವಿ? ಸಮತಲಾಕೃತಿ ಅಂತ ಕರಿತೀವಿ. ಇವುಗಳ ಅವು ಎಷ್ಟು ಸ್ಥಳವನ್ನು ಆಕ್ರಮಿಸಿದೆ ಅನ್ನೋದನ್ನು ನಾವು ಏನಂತ ಕರಿತೀವಿ? ವಿಸ್ತೀರ್ಣ ಅಂತ ಕರಿತೀವಿ. ಒಂದು ಘಟಕ ಚೌಕದ ವಿಸ್ತೀರ್ಣವು ಎಷ್ಟು ಚದರಮಾನ ಇರುತ್ತೆ? ಒಂದು ಘಟಕ ಅದು 1 ಸೆಂಟಿಮೀಟರ್. ಒಂದು ಅಗಲ ಮತ್ತು ಒಂದು ಉದ್ದ ಇದ್ದರೆ ಅದೇನು? ಒಂದು ಘಟಕ ಚೌಕ. ಇಲ್ಲಿ ಕೊಟ್ಟಿರುವ ಆಯತಾದ ಚಿತ್ರಗಳ ಘಟಕ ಚೌಕಗಳನ್ನು ಹೊಂದಿವೆ. ಅವುಗಳ ವಿಸ್ತೀರ್ಣವನ್ನು ಲೆಕ್ಕ ಹಾಕಿರಿ. ಎಷ್ಟು ಘಟಕ ಚೌಕಗಳಿದೆ? ಆಯತದ ವಿಸ್ತೀರ್ಣ ಉದ್ದ ಮತ್ತು ಅಗಲ ಉದ್ದ ಇಂಟು ಬಿ, ಉದ್ದ ಇಂಟು ಅಗಲ. ಇಲ್ಲಿ 1 2 3 4, 4 ಇಂಟು 3, 3 4 12 ಚದರ ಮೀಟರ್. ಇದು 5 ಇಂಟು 3 15 ಚದರ ಮೀಟರ್. ಇಲ್ಲೆಷ್ಟಿದೆ ಆಯತದ ವಿಸ್ತೀರ್ಣ? 4 ಉದ್ದ, 4 ಅಗಲ, 4 ಅಗಲ, 6 ಉದ್ದ,
4 ಇಂಟು 6 24 ಚದರ ಮೀಟರ್. ಇಲ್ಲಿ 3 ಇಂಟು 7 21 ಚದರ ಮೀಟರ್. ಇಲ್ಲಿ 4 ಇಂಟು 8 32 ಚದರ ಮೀಟರ್. ಇಲ್ಲಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂದರೆ ಉದ್ದ ಮತ್ತು ಅಗಲವನ್ನು ಗುಣಿಸಬೇಕು. ಉದ್ದ ಅಗಲ ಇವೆರಡನ್ನು ಗುಣಿಸಿದ್ರೆ ನಮಗೆ ಆಯತದ ವಿಸ್ತೀರ್ಣ ಸಿಗತ್ತೆ. 2 3 6, 2 4 8, 3 4 12, 5 4 20, 5 2 10, 3 6 18, 4 6 24, 5 6 30, 8 6 48, 7 9 63 ಚದರ ಮೀಟರ್ಗಳು. ಇಲ್ಲಿ ಕೊಟ್ಟಿರುವ ಚಿತ್ರಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಹಾಗಾದರೆ ನಾವೇನು ಮಾಡಬೇಕು? ಉದ್ದ ಮತ್ತು ಅಗಲವನ್ನು ಗುಣಿಸಬೇಕು. 90 ಇಂಟು 70. 90 ಇಂಟು 70 ಎಷ್ಟು ಬರುತ್ತೆ? 7090 ಚದರ ಸೆಂಟಿಮೀಟರ್. ಆಯತದ ವಿಸ್ತೀರ್ಣ. ಇದು ಚಿತ್ರ ಬಿ. 60 ಇಂಟು 24 1440 ಚದರ ಮೀಟರ್. ಚಿತ್ರ ಸಿ. ಆಯತದ ವಿಸ್ತೀರ್ಣ ಎಲ್ ಇಂಟು ಬಿ 153 ಇಂಟು 122 18666 ಚದರ ಸೆಂಟಿಮೀಟರ್. ಚಿತ್ರ ಡಿ. ಆಯತದ ವಿಸ್ತೀರ್ಣ ಎಲ್ ಇಂಟು ಬಿ 3 ಇಂಟು 6 18 ಚದರ ಸೆಂಟಿಮೀಟರ್. ಚಿತ್ರ ಇ. ಆಯತದ ವಿಸ್ತೀರ್ಣ ಎಲ್ ಇಂಟು ಬಿ 92 ಇಂಟು 80 7360 ಚದರ ಸೆಂಟಿಮೀಟರ್. ಈ ಸಮಸ್ಯೆಗಳನ್ನು ಬಿಡಿಸಿ. ಒಬ್ಬ ರೈತನು ಆಯತಾಕಾರವಿರುವ ಜಮೀನನ್ನು ಹೊಂದಿದ್ದಾನೆ. ಅದರ ಉದ್ದ 250 ಮೀಟರ್, ಅಗಲ 180 ಮೀಟರ್. ಆದರೆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಜಮೀನಿನ ವಿಸ್ತೀರ್ಣ ಹೇಗೆ ಕಂಡುಹಿಡಿಯೋದು? ಉದ್ದ ಮತ್ತು ಅಗಲವನ್ನು ಗುಣಿಸಬೇಕು. ಜಮೀನಿನ ವಿಸ್ತೀರ್ಣ 250 ಇಂಟು 180 45 ಚದರ ಸೆಂಟಿಮೀಟರ್. ಅದೇ ರೀತಿ ಒಂದು ಕೊಠಡಿಯ ನೆಲಕ್ಕೆ ಪೂರ್ಣವಾಗಿ ಅಲಂಕಾರಿಕ ಕಾರ್ಪೆಟನ್ನು ಹಾಕಬೇಕಿದೆ. ಕೊಠಡಿಯ ಉದ್ದ 16 ಮೀಟರ್ ಮತ್ತು ಅಗಲ 5 ಮೀಟರ್. ಆದರೆ ಹಾಸಲು ಅಗತ್ಯವಿರುವ ಕಾರ್ಪೆಟ್ನ ವಿಸ್ತೀರ್ಣ ಕಂಡುಹಿಡಿಯಿರಿ. ಉದ್ದ ಎಷ್ಟಿದೆ? 16 ಇಂಟು 5 80 ಚದರ ಸೆಂಟಿಮೀಟರ್. ನೆಲಕ್ಕೆ ಹಾಸಬೇಕಾಗಿದ್ದ ಕಾರ್ಪೆಟ್ ನಮಗೆ ಎಷ್ಟು ಕಾರ್ಪೆಟ್ ಬೇಕು? 80 ಚದರ ಸೆಂಟಿಮೀಟರ್ ನಮಗೆ ಕಾರ್ಪೆಟ್ ಬೇಕು. ಮೂರನೇದು, ಆಯತಾಕಾರದ ಒಂದು ಸಭಾಂಗಣದ ಉದ್ದ 25 ಮೀಟರ್, ಅಗಲ 80 ಮೀಟರ್. ಸಭಾಂಗಣದ ನೆಲಕ್ಕೆ 3 ಮೀಟರ್ ಇಂಟು 1 ಮೀಟರ್ ಅಳತೆಯ ಹಾಸುಗಲ್ಲನ್ನು ಹಾಕಬೇಕಾಗಿದೆ. ಬೇಕಾಗುವ ಹಾಸುಗಲ್ಲುಗಳೆಷ್ಟು? ಸಭಾಂಗಣದ ವಿಸ್ತೀರ್ಣ ಎಷ್ಟಿದೆ? 25 ಇಂಟು 18 450 ಚದರ ಸೆಂಟಿಮೀಟರ್. ಅದರ ವಿಸ್ತೀರ್ಣ ಎಷ್ಟು? 450 ಚದರ ಸೆಂಟಿಮೀಟರ್. ಸ್ಲ್ಯಾಬ್ ಕಲ್ಲಿನ ಅಳತೆ 3m ಇಂಟು 1m ಈಕ್ವಲ್ 3 1 3. ಸ್ಲ್ಯಾಬ್ ಕಲ್ಲಿನ ಸಂಖ್ಯೆಗಳು ಎಷ್ಟು ಬೇಕು ನಮಗೆ? ಇಷ್ಟು ಚದರ 450 3 3 1 150 150 ಸ್ಲ್ಯಾಬ್ ಕಲ್ಲುಗಳು ಬೇಕು. ಆಯತಾಕಾರದ ಒಂದು ನಿವೇಶನವು 25 ಮೀಟರ್ ಉದ್ದ ಮತ್ತು 15 ಮೀಟರ್ ಅಗಲವಿದೆ. ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 1 ಚದರ ಮೀಟರ್ಗೆ 250ರ ದರದಂತೆ ನಿವೇಶನದ ಒಟ್ಟು ಬೆಲೆ ಎಷ್ಟು? ಒಂದು ನಿವೇಶನದ ವಿಸ್ತೀರ್ಣ ಎಷ್ಟು? 25 ಇಂಟು 15 375 ಚದರ ಸೆಂಟಿಮೀಟರ್. 1 ಚದರ ಸೆಂಟಿಮೀಟರ್ ನಿವೇಶನಕ್ಕೆ 250 ರೂಪಾಯಿ ಆದರೆ 375 ಚದರ ಸೆಂಟಿಮೀಟರ್ ನಿವೇಶನಕ್ಕೆ ಎಷ್ಟು ಬೇಕಾಗುತ್ತೆ? 375 ಇಂಟು 250 9 9
93,750 ಬೇಕಾಗತ್ತೆ. $93,750. ಕೊಠಡಿಯ ವಿಸ್ತೀರ್ಣ. 5ನೇದು, ಆಯತಾಕಾರದ ಕೊಠಡಿಯ ಉದ್ದ 20 ಮೀಟರ್ ಮತ್ತು ಅಗಲ 11 ಮೀಟರ್ ಇದೆ. ಈ ಕೊಠಡಿಯ ನೆಲಕ್ಕೆ 2 ಮೀಟರ್ × 1 ಮೀಟರ್ ಅಳತೆಯ ಅಲಂಕಾರಿಕ ಟೈಲ್ಗಳನ್ನು ಹಾಕಬೇಕಿದೆ. ಬೇಕಾಗುವ ಟೈಲ್ಗಳು ಎಷ್ಟು? ಉದ್ದ × ಅಗಲವನ್ನು ಗುಣಿಸ್ಕೋಬೇಕು. ಕೊಠಡಿಯ ವಿಸ್ತೀರ್ಣ ಫಸ್ಟು ಕಂಡುಹಿಡ್ಕೋಬೇಕು. 20 × 11 220 ಚದರ ಸೆಂಟಿಮೀಟರ್. ಒಂದು ಕೊಠಡಿಗೆ ಬೇಕಾಗುವ ಟೈಲ್ಸ್ ಸಂಖ್ಯೆ 2m × 1m 2 1 2 220/2 2 1 2 110 ಅಲ್ಲಿಗೆ 110 ಟೈಲ್ಸ್ ಬೇಕಾಗುತ್ತೆ. ಚಿತ್ರವನ್ನು ಗಮನಿಸಿ. ಚೌಕಾಕಾರವಾಗಿದೆಯಲ್ಲವೇ? ಇದು ಚೌಕಾಕಾರವಾಗಿದೆ. ಉದ್ದ ಎಂಬ ಎರಡು ಸಮನಾದ ಆಯಾಮಗಳನ್ನು ಹೊಂದಿದೆಯಲ್ಲವೇ? ಈ ಉದ್ದ ಎಂಬ ಎರಡು ಆಯಾಮಗಳನ್ನು ಗುಣಿಸಿದಾಗ ಚೌಕದ ವಿಸ್ತೀರ್ಣ ಉದ್ದ ಮತ್ತು ಅಗಲ ಎಂಬ ಎರಡು ಆಯಾಮಗಳನ್ನು ಹೊಂದಿದೆ. ಇಲ್ಲಿ ಉದ್ದನೇ ಆಗಿದೆ, ಅದು ಉದ್ದ ಮತ್ತು ಅಗಲ ಆಗಬೇಕು. ಆಯತದ ಉದ್ದನೇ. ಚೌಕದ ವಿಸ್ತೀರ್ಣ ಉದ್ದ × ಉದ್ದ ಚದರಮಾನಗಳು. ಉದ್ದ × ಉದ್ದ ಎರಡು ಆಯಾಮಗಳಿವೆ. ಆಯತದ ವಿಸ್ತೀರ್ಣ ಉದ್ದ × ಅಗಲ. ಆಯತದಲ್ಲಿ ಉದ್ದ × ಅಗಲ, ಚೌಕದಲ್ಲಿ ಉದ್ದ × ಉದ್ದ. ಯಾಕಂದರೆ ಚೌಕದಲ್ಲಿ ಎರಡೂ ಬಾಹುಗಳು ಸಮವಾಗಿರುತ್ತೆ, ಹಾಗಾಗಿ ಉದ್ದ × ಉದ್ದ. ಆಯತದಲ್ಲಿ ಬೇರೆ ಆಗಿರುತ್ತೆ, ಹಾಗಾಗಿ ಉದ್ದ × ಅಗಲ. ಈ ಚಿತ್ರದ ಬಾಹುವಿನ ಉದ್ದವನ್ನು ಗಮನಿಸಿ. ಚೌಕದ ಉದ್ದ 5 ಸೆಂಟಿಮೀಟರ್. ಚೌಕದ ವಿಸ್ತೀರ್ಣ ಉದ್ದ × ಉದ್ದ 5 × 5 ಸೆಂಟಿಮೀಟರ್. 5 5 25 25 ಚದರ ಸೆಂಟಿಮೀಟರ್. ಈಗ ನಾವು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಹೇಗೆ? ಚೌಕದ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂದರೆ ಉದ್ದ × ಉದ್ದ. ಚೌಕಾಕಾರದ ಒಂದು ಟೇಬಲ್ ಟೆನ್ನಿಸ್ ಆಟದ ಕೊಠಡಿಯ ಉದ್ದ 9 ಮೀಟರ್ ಇದೆ. ಈ ಕೊಠಡಿಗೆ 3 ಮೀಟರ್ × 1 ಮೀಟರ್ ಅಳತೆಯ ಹಾಸುಗಲ್ಲುಗಳನ್ನು ಹಾಕಬೇಕಾಗಿದೆ. ಹಾಗಾದರೆ ಬೇಕಾಗುವ ಹಾಸುಗಲ್ಲುಗಳು ಎಷ್ಟು? ದತ್ತಾಂಶ. ಕೊಠಡಿಯ ಉದ್ದ ಎಷ್ಟು? 9 ಮೀಟರ್ ಕೊಟ್ಟಿದ್ದಾರೆ. ಹಾಸುಗಲ್ಲಿನ ಅಳತೆ 3 ಮೀಟರ್ × 1 ಮೀಟರ್. ಕೊಠಡಿಯ ವಿಸ್ತೀರ್ಣ ಉದ್ದ × ಉದ್ದ. ಇದು ಚೌಕಕ್ಕೆ. ಆಯತಕ್ಕೆ ಉದ್ದ × ಅಗಲ. ಇದು ಚೌಕಾಕೃತಿಯ ಕೊಠಡಿಯಾಗಿರುವುದರಿಂದ ಉದ್ದ × ಉದ್ದ. 9 ಮೀಟರ್ × 9 ಮೀಟರ್ = 81 ಚದರ ಸೆಂಟಿಮೀಟರ್. ಹಾಗಾದರೆ ಅದರ ವಿಸ್ತೀರ್ಣ ಎಷ್ಟು? 81 ಚದರ ಸೆಂಟಿಮೀಟರ್. 3 ಮೀಟರ್. ಒಂದು ಹಾಸುಗಲ್ಲುವಿನ ವಿಸ್ತೀರ್ಣ ಎಷ್ಟು? 3 ಮೀಟರ್ ಉದ್ದ, 1 ಮೀಟರ್ ಅಗಲ. 3 1 3 ಚದರ ಸೆಂಟಿಮೀಟರ್. ಹಾಗಾದರೆ ಎಷ್ಟು ಬೇಕಾಗುತ್ತೆ ಕೊಠಡಿಗೆ ಹಾಸಲು ಬೇಕಾಗುವ ಹಾಸುಗಲ್ಲು? ಕೊಠಡಿಯ ವಿಸ್ತೀರ್ಣ, ಹಾಸುಗಲ್ಲುವಿನ ವಿಸ್ತೀರ್ಣ. ಕೊಠಡಿಯ ವಿಸ್ತೀರ್ಣ ಎಷ್ಟು ಬಂದಿತ್ತು? 81 ಚದರ ಸೆಂಟಿಮೀಟರ್. ಹಾಸುಗಲ್ಲಿನ ವಿಸ್ತೀರ್ಣ 3 ಸೆಂಟಿಮೀಟರ್. 3 27 81. ಅಲ್ಲಿಗೆ 27 ಹಾಸುಗಲ್ಲುಗಳು ಬೇಕು. ಮೌಖಿಕ ಪ್ರಶ್ನೆ. ಇದು ಉತ್ತರಗಳು. ಒಂದು ಚೌಕವು ಆಕ್ರಮಿಸುವ ಒಟ್ಟು ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಒಂದು ಚೌಕವು ಆಕ್ರಮಿಸುವ ಸ್ಥಳವನ್ನು ವಿಸ್ತೀರ್ಣ. ವಿಸ್ತೀರ್ಣದ ಆದರ್ಶಮಾನ ಯಾವುದು? 1 × 1. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವುದು ಉದ್ದ × ಉದ್ದ.
ಚೌಕದ ವಿಸ್ತೀರ್ಣ ಕಂಡುಹಿಡಿಯುವುದು ಹೇಗೆ? ಉದ್ದ ಇಂಟು ಉದ್ದ. ಇಲ್ಲಿ ಕೊಟ್ಟಿದ್ದಾರಲ್ವಾ, ಚೌಕದ ವಿಸ್ತೀರ್ಣ ಕಂಡುಹಿಡಿಯುವುದು ಹೇಗೆ? ಸೂತ್ರ ಹೇಗೆ? ಉದ್ದ ಇಂಟು ಉದ್ದ. ಚದರ ಮಾನಗಳು. ಉದ್ದ ಇಂಟು ಉದ್ದ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಹೇಗೆ? 1 ಇಂಟು 1. ಉದ್ದ ಇಂಟು ಉದ್ದ. ಎಲ್ ಇಂಟು ಎಲ್. ಲೆಂತ್ ಇಂಟು ಲೆಂತ್. ಉದ್ದ ಇಂಟು ಉದ್ದ. ಎಲ್ ಇಂಟು ಎಲ್. ಉದ್ದ ಇಂಟು ಉದ್ದ. 52 ಇಂಟು 52 2704 ಚದರ ಸೆಂಟಿಮೀಟರ್. ಇದರ ವಿಸ್ತೀರ್ಣ ಎಷ್ಟು? 50 ಇಂಟು 50 2500 ಚದರ ಸೆಂಟಿಮೀಟರ್. ಸೂತ್ರ ಏನು? ಉದ್ದ ಇಂಟು ಉದ್ದ. ಅವೆರಡನ್ನು ಉದ್ದ ಇಂಟು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಅದರ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಗೊತ್ತಾಗುತ್ತೆ. ಈ ಸಮಸ್ಯೆಗಳನ್ನು ಬಿಡಿಸಿ. ಇಲ್ಲಿ ಚೌಕಗಳ ಒಂದು ಬಾಹುವಿನ ಅಳತೆಯನ್ನು ಕೊಟ್ಟಿದೆ. ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಒಂದು ಚೌಕದ ಬಾಹುವಿನ ಅಳತೆ. ಚೌಕದ ಒಂದು ಬಾಹುವಿನ ಅಳತೆ ನಮಗೆ ಗೊತ್ತಾದರೆ ಸಾಕು, ಅದರ ವಿಸ್ತೀರ್ಣ ಎಷ್ಟು ಅಂತ ನಾವು ಕಂಡುಹಿಡಿಬೋದು. ಯಾಕಂದರೆ ಅದರ 4 ಬಾಹುಗಳು ಸಮವಾಗಿರುತ್ತೆ. ಹಾಗಾಗಿ ನಾವು ಅದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೋದು. ವಿಸ್ತೀರ್ಣ ಎಷ್ಟು? ಉದ್ದ ಇಂಟು ಉದ್ದ. 3 ಇಂಟು 3. 3 9. 5 25. 11 121. 18 324. 25 625. 30 900. 41 ಇಂಟು 41. 1681. 55 ಇಂಟು 55. 3225. 63 ಇಂಟು 63. 3969. 92 ಇಂಟು 92. 8464. ಈ ಸಮಸ್ಯೆಗಳನ್ನು ಬಿಡಿಸಿ. ಒಂದು ಚೌಕಾಕಾರ ಕೊಠಡಿಯ ಉದ್ದ 6 ಮೀಟರ್ ಇದೆ. ಅದರ ವಿಸ್ತೀರ್ಣವೆಷ್ಟು? ಕೊಠಡಿ ವಿಸ್ತೀರ್ಣ ಎಲ್ ಇಂಟು ಎಲ್. ಉದ್ದ ಇಂಟು ಉದ್ದ. ಉದ್ದ ಇಂಟು ಉದ್ದ. ಹಾಗಾಗಿ 6 ಇಂಟು 6 36 ಚದರ ಸೆಂಟಿಮೀಟರ್. ಎರಡನೇ ಲೆಕ್ಕ. ಒಂದು ವರ್ಗದ ಹಾಳೆಯ ಉದ್ದ 21 ಸೆಂಟಿಮೀಟರ್. ಅದರ ವಿಸ್ತೀರ್ಣವೆಷ್ಟು? ವರ್ಗದ ಹಾಳೆ ಪೇಪರ್ 21 ಇಂಟು 21 441 ಚದರ ಸೆಂಟಿಮೀಟರ್. ಬಟ್ಟೆಯ ವಿಸ್ತೀರ್ಣ ಮೂರನೇ ಲೆಕ್ಕ 15 ಇಂಟು 15 225 ಚದರ ಸೆಂಟಿಮೀಟರ್. ಚೌಕಾಕಾರದ ಕೊಠಡಿಯ ವಿಸ್ತೀರ್ಣ
ಎಷ್ಟನೇದು 4ನೇದು ಚೌಕಾಕಾರದ ಕೊಠಡಿಯ ವಿಸ್ತೀರ್ಣ 8 × 8 64 ಚದರ ಸೆಂಟಿಮೀಟರ್. ಗ್ರಾನೈಟ್ಗಳ ಸಂಖ್ಯೆ 1 ಗ್ರಾನೈಟು 2 m × 1 m ಇರುತ್ತೆ ಉದ್ದ ಮತ್ತು ಅಗಲ, ಹಾಗಾಗಿ 2 m 64/2 2 32ಲಿ 64, ಹಾಗಾಗಿ 32 ಗ್ರಾನೈಟ್ಗಳು ಬೇಕಾಗತ್ತೆ ಚೌಕಾಕಾರದ ಕೊಠಡಿಗೆ. 4ನೇ ಪ್ರಶ್ನೆಗೆ ಉತ್ತರ. 5ನೆಯ ಪ್ರಶ್ನೆ, ಚೌಕಾಕಾರದ ಕೊಠಡಿಯ ಉದ್ದ 400 ಸೆಂಟಿಮೀಟರ್ ಇದೆ. ಈ ಕೊಠಡಿಯು ನೆಲಕ್ಕೆ 10 ಸೆಂಟಿಮೀಟರ್ ಉದ್ದವಿರುವ ಚೌಕಾಕಾರದ ಟೈಲ್ಗಳನ್ನು ಹಾಕಬೇಕಾಗಿದೆ. ಎಷ್ಟು ಟೈಲ್ಸ್ ಬೇಕು ಅಂದರೆ ವರ್ಗಗಳ ವಿಸ್ತೀರ್ಣ. ಫಸ್ಟು 400 × 400 1600 ಚದರ ಮೀಟರ್. ಚೌಕಾಕಾರದ ಟೈಲ್ಸ್ನ ಸಂಖ್ಯೆ ಎಷ್ಟು? ಟೈಲ್ಸ್ನ ಅಳತೆ 10 ಸೆಂಟಿಮೀಟರ್. ಹಾಗಾಗಿ 1600 × 10 ಮಾಡಬೇಕು. ಅಲ್ಲಿಗೆ 1,60,000 ಚದರ ಸೆಂಟಿಮೀಟರ್ ಉದ್ದವಿರುವ ಚೌಕಾಕಾರಕ್ಕೆ ಟೈಲ್ಗಳ ಸಂಖ್ಯೆ ಎಷ್ಟು? 1600 ಟೈಲ್ಸ್ಗಳು ಬೇಕು. 1,60,000/100 1600 ಟೈಲ್ಸ್ ಬೇಕು. ವಿಸ್ತೀರ್ಣ = 10 × 10. ಚೌಕಾಕಾರದ ಟೈಲ್ಸ್ನ ವಿಸ್ತೀರ್ಣ 10 100 ಚದರ ಸೆಂಟಿಮೀಟರ್. ಇಲ್ಲಿ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಬಣ್ಣ ಹಚ್ಚಿದ ಚೌಕದ ವಿಸ್ತೀರ್ಣ ಉದ್ದ × ಅಗಲ, ಉದ್ದ × ಉದ್ದ 2 × 2 ಇದೆಷ್ಟಿದೆ? 2 × 2 ಇದೆ 4 ಮೀಟರ್. ಇದಿಷ್ಟು ಬಣ್ಣ ಹಚ್ಚಿರೋದೆಷ್ಟಿದೆ? 4 ಮೀಟರ್. ಇಲ್ಲಿ ಇದು 1ನೆಯ ಚಿತ್ರ 5 × 5. ಇಲ್ಲಿ 5 × 5 ಎಷ್ಟು? 5.5 × 5.5 30.25 ಮೀಟರ್. ಎರಡನೆಯ ಈ ಒಳಗಿನ ಭಾಗ 4.5 × 4.5 20.25 ಮೀಟರ್. ಇವೆರಡನ್ನು ನಾವು ಮೈನಸ್ ಮಾಡಬೇಕು. ಇಲ್ಲೆಷ್ಟು ಭಾಗ ಇದೆ, ಇಲ್ಲೆಷ್ಟು ಇದೆ ಅಂತ ಕಂಡುಹಿಡಿದ್ಬಿಟ್ಟು ಅದರಿಂದ ಇದು ಮೈನಸ್ ಮಾಡಿದಾಗ ನಮಗೆ ಇಲ್ಲಿ ಬಣ್ಣ ಹಚ್ಚಿರುವ ಭಾಗ ನಮಗೆ ಸಿಗುತ್ತೆ. 30.25 - 20.25 = 10 ಮೀಟರ್. ಇದಿಷ್ಟು ಬಣ್ಣ ಹಚ್ಚಿದ ಭಾಗ ಎಷ್ಟು? 10 ಮೀಟರ್. 10 ಮೀಟರ್. ಇದು ಬಣ್ಣ ಹಚ್ಚಿದ ಭಾಗ ಎಷ್ಟಿದೆ? 10 ಮೀಟರ್ ಇದೆ. ಇಲ್ಲಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠ ಮುಗಿದಿದೆ. ಸುತ್ತಳತೆ ಅಂದ್ರೇನು, ಸುತ್ತಳತೆ ಕಂಡುಹಿಡಿಯುವುದು, ವಿಸ್ತೀರ್ಣ ಕಂಡುಹಿಡಿಯುವುದು, ಮತ್ತು ಚೌಕದ ಸುತ್ತಳತೆ, ಆಮೇಲೆ ಆಯತದ ಸುತ್ತಳತೆ, ಆಯತದ ವಿಸ್ತೀರ್ಣ ಮತ್ತು ಚೌಕದ ವಿಸ್ತೀರ್ಣ ಕಂಡುಹಿಡಿಯೋದನ್ನು ನಾವೀಗ ಕಲ್ತಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ.